ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ಈ ಯೂಟ್ಯೂಬ್ ತರಗತಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಸಂವಿಧಾನಾತ್ಮಕ ಮೌಲ್ಯಗಳು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಫಿಲಾಸಫಿ ಅಂಡ್ ವ್ಯಾಲ್ಯೂಸ್, ಭಾರತದ ಸಂವಿಧಾನ, ತತ್ವಜ್ಞಾನ ಮತ್ತು ಮೌಲ್ಯಗಳು, ಕಡ್ಡಾಯ ಪತ್ರಿಕೆ, BA, BSc, BCom, BCA, BBA, BSW, ಹೀಗೆ UG ಫಸ್ಟ್ ಸೆಮಿಸ್ಟರ್ನ ಭಾರತದ ಸಂವಿಧಾನ ಅಂದರೆ ಸಂವಿಧಾನಾತ್ಮಕ ಮೌಲ್ಯಗಳು ಈ ವಿಷಯದ ಕುರಿತು 2025ರ ಜನವರಿ ಅಥವಾ ಫೆಬ್ರವರಿ 2025ರ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ 40 ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ. ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು. 1.5 ಗಂಟೆ ಸಮಯಾವಕಾಶವಿದ್ದು ಪ್ರತಿ ಪ್ರಶ್ನೆಗೆ 1 ಅಂಕಗಳನ್ನ ನೀಡಲಾಗುತ್ತದೆ. ಅಂದ್ರೆ MCQ OMR ಶೀಟ್ ಪತ್ರಿಕೆಯ ಮೂಲಕ ನೀವು ಪ್ರತಿ ಪ್ರಶ್ನೆಯ 4 ಆಪ್ಷನ್ಸ್ ನಲ್ಲಿ ಒಂದು ಉತ್ತರವನ್ನ ಆಯ್ಕೆ ಮಾಡಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್. ಸರಿಯಾದ ಉತ್ತರ ಎ, ರಿಟನ್ ಕಾನ್ಸ್ಟಿಟ್ಯೂಷನ್. ಭಾರತೀಯ ಸಂವಿಧಾನವು ಡ್ಯಾಶ್ ಡ್ಯಾಶ್ ಆಗಿದೆ ಅನ್ನೋದು. ಸರಿಯಾದ ಉತ್ತರ ಎ, ಲಿಖಿತ ಸಂವಿಧಾನ. ಭಾರತದ ಸಂವಿಧಾನವನ್ನ ಲಿಖಿತ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ, ದಾಖಲೆಗಳ ರೂಪದಲ್ಲಿ ಬರೆದಿಡಲಾಗಿದೆ ಅನ್ನೋದು. ಎರಡನೇ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಮೀನ್ಸ್. ಸರಿಯಾದ ಉತ್ತರ ಎ, ಫಂಡಮೆಂಟಲ್ ಲಾ ಆಫ್ ದ ಲ್ಯಾಂಡ್. ಅಂದರೆ ಸಂವಿಧಾನವೆಂದರೆ, ಸರಿಯಾದ ಉತ್ತರ ಎ, ರಾಷ್ಟ್ರದ ಮೂಲಭೂತ ಕಾಯ್ದೆ. ಸಂವಿಧಾನವನ್ನ ನಾವು ಆಯಾ ರಾಷ್ಟ್ರದ ಮೂಲಭೂತ ಕಾಯ್ದೆ ಎಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ, ವೆನ್ ವಾಸ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕನ್ವೆನ್ಡ್. 1946. ಭಾರತದ ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದ ವರ್ಷ ಯಾವುದು? 1946. ನಾಲ್ಕನೇ ಪ್ರಶ್ನೆ, ದ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್. ಆನ್ಸರ್ ಈಸ್ ಬಿ, ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ರವರು. ಅದರಂತೆ ಜವಾಹರ್ಲಾಲ್ ನೆಹರು ರವರು ಸಂವಿಧಾನ ರಚನಾ ಸಭೆಯಲ್ಲಿ ಉದ್ದೇಶಗಳ ನಿರ್ಣಯವನ್ನ ಮಂಡನೆ ಮಾಡಿದರು. ಅದರಂತೆ ಡಿಸೆಂಬರ್ 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಆಗಸ್ಟ್ 29, 1947ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 7 ಸದಸ್ಯರ ಸಮಿತಿಯನ್ನ ನೇಮಕ ಮಾಡಲಾಯಿತು. KM ಮುನ್ಷಿ ಅವರು ಕರಡು ರಚನಾ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 5ನೇ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಇಂಡಿಯಾ ಆಸ್. ಸರಿಯಾದ ಉತ್ತರ ಡಿ, ಯೂನಿಯನ್ ಆಫ್ ಸ್ಟೇಟ್ಸ್. ಸಂವಿಧಾನವು ಭಾರತವನ್ನು ಡ್ಯಾಶ್ ಡ್ಯಾಶ್ ಎಂದು ಘೋಷಿಸುತ್ತದೆ. ರಾಜ್ಯಗಳ ಒಕ್ಕೂಟ. ಸಂವಿಧಾನವು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸುತ್ತದೆ. ಇದರ ಬಗ್ಗೆ ನಮ್ಮ ಸಂವಿಧಾನದ 1ನೇ ವಿಧಿ ಮಾಹಿತಿ ನೀಡುತ್ತದೆ. ನಮ್ಮ ಸಂವಿಧಾನದ 1ನೇ ವಿಧಿ ಭಾರತವು ಒಂದು ರಾಜ್ಯಗಳ ಒಕ್ಕೂಟವೆಂದು ಹೇಳುತ್ತದೆ. ಆರನೇ ಪ್ರಶ್ನೆ, ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಆಂಥಮ್ ಈಸ್ ಎ. ಫಂಡಮೆಂಟಲ್ ಡ್ಯೂಟಿ.
ರೈಟ್ ಆನ್ಸರ್ ಈಸ್ ಫಂಡಮೆಂಟಲ್ ಡ್ಯೂಟಿ. ಈ ಮೂಲಭೂತ ಕರ್ತವ್ಯದ ಬಗ್ಗೆ ನಮ್ಮ ಸಂವಿಧಾನದ ಭಾಗ 4A ನ 51A ವಿಧಿ ಮಾಹಿತಿ ನೀಡುತ್ತದೆ. ಈ ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆನು. 6ನೇ ಪ್ರಶ್ನೆ, ರಾಷ್ಟ್ರಗೀತೆಗೆ ಗೌರವ ನೀಡುವುದು ಮೂಲಭೂತ ಕರ್ತವ್ಯ ಆಗಿದೆನು? ಸರಿಯಾದ ಉತ್ತರ ಬಿ, ಮೂಲಭೂತ ಕರ್ತವ್ಯ. 7ನೇ ಪ್ರಶ್ನೆ, ವಿಚ್ ಈಸ್ ದ ರೂಟ್ ವರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್? ರೈಟ್ ಆನ್ಸರ್ ಈಸ್ ಎ, ಕಾನ್ಸ್ಟಿಟ್ಯೂಟ್. ಅಂದರೆ ಕಾನ್ಸ್ಟಿಟ್ಯೂಷನ್ ಎಂಬ ಪದದ ಮೂಲ ಪದ ಯಾವುದು? ಸರಿಯಾದ ಉತ್ತರ ಎ, ಕಾನ್ಸ್ಟಿಟ್ಯೂಟ್. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು ಅಥವಾ ವಿಧಿವತ್ತಾಗಿ ಸ್ಥಾಪಿಸು ಎಂದು ಅರ್ಥವಾಗುತ್ತದೆ. ಇನ್ನು ಸಿವಿಟಾಸ್, ಇದು ರೋಮನ್ನರು ರಾಜ್ಯವನ್ನು ಕರೆಯುತ್ತಿದ್ದಂತಹ ಹೆಸರು. ಅದರಂತೆ ಸಿಟಿ ಸ್ಟೇಟ್, ಗ್ರೀಕರು ನಗರ ರಾಜ್ಯವನ್ನ ಕರೀತಿದ್ರು ಅನ್ನೋದು. ಪೊಲೀಸ್ ಅಂದ್ರೂ ಕೂಡ ಇದು ರಾಜ್ಯವನ್ನ ಕರೆಯುತ್ತಿದ್ರು. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು ಅಥವಾ ವಿಧಿವತ್ತಾಗಿ ಸ್ಥಾಪಿಸು ಎಂದರ್ಥ. ಪೊಲೀಸ್ ರಾಜ್ಯವನ್ನ ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಸಿವಿಟಾಸ್ ರೋಮನ್ನರು ರಾಜ್ಯವನ್ನ ಕರೆಯುತ್ತಿದ್ದಂತ ಹೆಸರು. ಸಿಟಿ ಸ್ಟೇಟ್ ಅಂದ್ರೆ ನಗರ ರಾಜ್ಯ, ಗ್ರೀಕರು ರಾಜ್ಯವನ್ನ ಸಿಟಿ ಸ್ಟೇಟ್ ಅಂತೇಳಿ ಕರೆಯುತ್ತಿದ್ದರು. Which among the following is considered to be the guardian of the fundamental rights? Right answer is C, judiciary. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕುಗಳ ಸಂರಕ್ಷಕ? ನ್ಯಾಯಾಂಗ. ನ್ಯಾಯಾಂಗವನ್ನು ನಾವು ಮೂಲಭೂತ ಹಕ್ಕುಗಳ ಸಂರಕ್ಷಕವೆಂದು ಕರೆಯುತ್ತೇವೆ. ಸುಪ್ರೀಂ ಕೋರ್ಟು 36ನೇ ವಿಧಿಯ ಪ್ರಕಾರ, ಅದರಂತೆ ಹೈಕೋರ್ಟು 226ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಣೆಯ ಕಾರ್ಯವನ್ನ ನಿರ್ವಹಿಸುತ್ತದೆ. 9ನೇ ಪ್ರಶ್ನೆ, ವೆನ್ ವಾಸ್ ದ ಎಲೆಕ್ಷನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಲ್ಡ್? ರೈಟ್ ಆನ್ಸರ್ ಇಸ್ ಬಿ, 1946. ಸಂವಿಧಾನ ರಚನಾ ಸಭೆಯ ಚುನಾವಣೆ ಯಾವಾಗ ನಡೆಯಿತು? 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಚುನಾವಣೆ ನಡೆಯಿತು. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ ಸಮಿತಿಗೆ 1946ರ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆದವು. 10ನೇ ಪ್ರಶ್ನೆ, ಹೂ ಅನೌನ್ಸ್ಡ್ ದ ಪಾರ್ಟಿಷನ್ ಆಫ್ ಬೆಂಗಾಲ್? ರೈಟ್ ಆನ್ಸರ್ ಈಸ್ ಎ, ಲಾರ್ಡ್ ಕರ್ಜನ್. ಬಂಗಾಳದ ವಿಭಜನೆಯನ್ನು ಯಾರು ಘೋಷಿಸಿದರು? ಸರಿಯಾದ ಉತ್ತರ ಎ, ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ರವರು ಜುಲೈ 20, 1905ರಂದು ಬಂಗಾಳದ ವಿಭಜನೆಯನ್ನು ಘೋಷಣೆ ಮಾಡಿದರು. 11ನೇ ಪ್ರಶ್ನೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಲೇ ದ ಫೌಂಡೇಶನ್ ಫಾರ್ ದ? ರೈಟ್ ಆನ್ಸರ್ ಇಸ್ ಸಿ, ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡ್ಯಾಶ್ ಡ್ಯಾಶ್ ನ ತಳಹದಿಯಾಗಿವೆ. ಕಲ್ಯಾಣ ರಾಜ್ಯದ ತಳಹದಿಯಾಗಿವೆ. ಇನ್ನು ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಮ್ಮ ಸಂವಿಧಾನದ ಭಾಗ 4ರಲ್ಲಿನ 36ರಿಂದ 51ರವರೆಗಿನ ವಿಧಿಗಳು ಮಾಹಿತಿಯನ್ನ ನೀಡುತ್ತವೆ. 12ನೇ ಪ್ರಶ್ನೆ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ವಾಸ್ ಫಾರ್ಮ್ಡ್ ಇನ್ ದ ಇಯರ್? ರೈಟ್ ಆನ್ಸರ್ ಈಸ್ ಎ, 1946. ಯಾವ ವರ್ಷದಲ್ಲಿ ಕ್ಯಾಬಿನೆಟ್ ನಿಯೋಗ ರಚಿಸಲಾಯಿತು?
1946ರಲ್ಲಿ ಕ್ಯಾಬಿನೆಟ್ ನಿಯೋಗವನ್ನ ರಚನೆ ಮಾಡಲಾಯಿತು. ಬ್ರಿಟನ್ನಲ್ಲಿ ಜುಲೈ 10, 1945ರಂದು ಕಾರ್ಮಿಕ ಪಕ್ಷ ಹೊಸ ಸರ್ಕಾರವನ್ನ ರಚನೆ ಮಾಡುತ್ತೆ. ಕ್ಲೆಮೆಂಟ್ ಅಟ್ಲಿ ಅವರು ಬ್ರಿಟನ್ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗ್ತಾರ. ಅವರಿಗೆ ಭಾರತದ ಸಮಸ್ಯೆಗಳ ಬಗ್ಗೆ ಅನುಕಂಪವಿದ್ದುದರಿಂದ ಕ್ಯಾಬಿನೆಟ್ ನಿಯೋಗವನ್ನ ಭಾರತಕ್ಕೆ ಕಳುಹಿಸ್ತಾರೆ. ಈ ನಿಯೋಗದ ಸದಸ್ಯರುಗಳೆಂದರೆ ಲಾರ್ಡ್ ಪೆಟಿ ಕ್ಲಾರೆನ್ಸ್, ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್. ಈ ನಿಯೋಗ ಮಾರ್ಚ್ 24, 1946ರಂದು ಭಾರತಕ್ಕೆ ಬಂದು ಭಾರತದ ಮುಖಂಡರ ಜೊತೆ ರಾಜಕೀಯ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಮೇ 16ರಂದು ತನ್ನ ಸಲಹೆಗಳನ್ನ ಬ್ರಿಟನ್ ಸರ್ಕಾರಕ್ಕೆ ನೀಡುತ್ತೆ. ಜೊತೆಗೆ ಪರೋಕ್ಷ ಚುನಾವಣೆ ಮೂಲಕ ತಕ್ಷಣ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಬೇಕೆಂಬ ಸಲಹೆಯನ್ನ ಕೂಡ ಈ ಕ್ಯಾಬಿನೆಟ್ ನಿಯೋಗ ಮಾಡುತ್ತದೆ. 13ನೇ ಪ್ರಶ್ನೆ, ಹೂ ಈಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ ಕರ್ನಾಟಕ? ಸರಿಯಾದ ಉತ್ತರ ಡಿ, ಥಾವರ್ ಚಂದ್ ಗೆಹ್ಲೋಟ್. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು? ಥಾವರ್ ಚಂದ್ ಗೆಹ್ಲೋಟ್. ರಮಾದೇವಿಯವರು 13ನೇ ರಾಜ್ಯಪಾಲರಾಗಿ 1999ರಿಂದ 2002ರವರೆಗೆ ಕಾರ್ಯವನ್ನ ನಿರ್ವಹಿಸಿದರು. ಅದರಂತೆ ಬಿ, ವಜುಭಾಯಿ ವಾಲಾರವರು 17ನೇ ರಾಜ್ಯಪಾಲರಾಗಿ 2014ರಿಂದ 2021ರವರೆಗೆ ಕಾರ್ಯವನ್ನ ನಿರ್ವಹಿಸಿದರು. ಎಚ್.ಆರ್. ಭಾರದ್ವಾಜರವರು 16ನೇ ರಾಜ್ಯಪಾಲರಾಗಿ 2009ರಿಂದ 2014ರವರೆಗೆ ಕಾರ್ಯವನ್ನ ನಿರ್ವಹಿಸಿದರು. ಪ್ರಸ್ತುತ ಥಾವರ್ ಚಂದ್ ಗೆಹ್ಲೋಟ್ ರವರು 18ನೇ ರಾಜ್ಯಪಾಲರಾಗಿ 11 ಜುಲೈ 2021ರಿಂದ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. 14ನೇ ಪ್ರಶ್ನೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ವಾಸ್ ಕೇಮ್ ಇನ್ ಟು ಫೋರ್ಸ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್? ರೈಟ್ ಆನ್ಸರ್ ಇಸ್ ಸಿ, 2005. ಕೆಳಗಿನ ಯಾವ ವರ್ಷದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಸಿ, 2005. ಮಾಹಿತಿ ಹಕ್ಕು ಕಾಯ್ದೆಯು 17/10/2005ರಂದು ಜಾರಿಯಲ್ಲಿ ಬಂತು. 17/10/2005ರಂದು ಈ ಮಾಹಿತಿ ಹಕ್ಕು ಕಾಯ್ದೆಯು ಜಾರಿಗೆ ಬಂದಿತು. 15ನೇ ಪ್ರಶ್ನೆ, ದ ರಿಪಬ್ಲಿಕ್ ಮೀನ್ಸ್? ರೈಟ್ ಆನ್ಸರ್ ಇಸ್ ಸಿ, ದ ಹೆಡ್ ಆಫ್ ದ ಸ್ಟೇಟ್ ಮಸ್ಟ್ ಬಿ ಆನ್ ಎಲೆಕ್ಟೆಡ್. ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿಸಲ್ಪಡುತ್ತಾರೆ ಅನ್ನೋದು. 16ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೆಲ್ಡ್ ಇನ್ ದ ಇಯರ್ 1942. ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದ ವರ್ಷ 1942. 17ನೇ ಪ್ರಶ್ನೆ, ಹೂ ಅನೌನ್ಸ್ಡ್ ದ ಆಗಸ್ಟ್ ಆಫರ್ಸ್? ರೈಟ್ ಆನ್ಸರ್ ಇಸ್ ಲಾರ್ಡ್ ಲಿನ್ಲಿತ್ ಗೋ. ಆಗಸ್ಟ್ ಕೊಡುಗೆಯನ್ನು ಯಾರು ಘೋಷಿಸಿದರು? ಲಾರ್ಡ್ ಲಿನ್ಲಿತ್ ಗೋ. ಆಗಸ್ಟ್ 8, 1940ರಂದು ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೋ 2ನೇ ಮಹಾಯುದ್ಧದ ಸಮಯದಲ್ಲಿ ಈ ಒಂದು ಆಗಸ್ಟ್ ಕೊಡುಗೆಯನ್ನ ಘೋಷಿಸಿದರು. ಭವಿಷ್ಯದಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಮತ್ತು ಸಂವಿಧಾನ ರಚನಾ ಸಭೆಯ ರಚನೆಯ ಪ್ರಸ್ತಾಪದ ಮೂಲಕ ಭಾರತದ ಬೆಂಬಲವನ್ನ ಪಡಿಲಿಕ್ಕೆ ಆಗಿನ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೋ ರವರು ಆಗಸ್ಟ್ ಕೊಡುಗೆಯನ್ನು ಘೋಷಿಸಿದರು. 18ನೇ ಪ್ರಶ್ನೆ, ದ ವರ್ಡ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಇನ್ ದ ಪ್ರಿಯಾಂಬಲ್ ಎಡೆಡ್ ಬೈ? ರೈಟ್ ಆನ್ಸರ್ ಇಸ್ ಬಿ, 42nd ಅಮೆಂಡ್ಮೆಂಟ್. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ
ಸೇರ್ಪಡಿಸಿದ ತಿದ್ದುಪಡಿ 42ನೇ ತಿದ್ದುಪಡಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳನ್ನ ಸೇರಿಸಲಾಯಿತು. ಜೊತೆಗೆ ಈ 42ನೇ ತಿದ್ದುಪಡಿಯನ್ನು ನಾವು ಪುಟ್ಟ ಸಂವಿಧಾನ ಅಂತ ಕೂಡ ಕರೆಯುತ್ತೇವೆ. ಅಂದ್ರೆ ಈ 42ನೇ ತಿದ್ದುಪಡಿಯ ಮೂಲಕ ಹಲವಾರು ಸಂವಿಧಾನದ ವಿಧಿಗಳನ್ನ ತಿದ್ದುಪಡಿ ಮಾಡಲಾಯಿತು ಅನ್ನೋದು. ಅದರಂತೆ 44ನೇ ತಿದ್ದುಪಡಿ, ಈ 44ನೇ ತಿದ್ದುಪಡಿ 1978ರಲ್ಲಿ ಮಾಡಲಾಯಿತು ಅನ್ನೋದು. 1978ರಲ್ಲಿ 44ನೇ ತಿದ್ದುಪಡಿಯನ್ನ ಮಾಡಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ 6ನೇ ಹಕ್ಕಾಗಿರುವಂತಹ ಆಸ್ತಿ ಹಕ್ಕನ್ನ ತೆಗೆದುಹಾಕಿ 300A ವಿಧಿಯ ಪ್ರಕಾರ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಲಾಯಿತು. ಅದರಂತೆ 22ನೇ ತಿದ್ದುಪಡಿ, ಈ 22ನೇ ತಿದ್ದುಪಡಿ 1969ರ ಸೆಪ್ಟೆಂಬರ್ 25ರಂದು ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಜಾರಿಗೆ ಬರುತ್ತೆ. ಇದರ ಮೂಲಕ ಸಂವಿಧಾನಕ್ಕೆ 244A, 271B ಮತ್ತು 275ನೇ ವಿಧಿಗೆ ಉಪವಿಧಿಗಳನ್ನ ಸೇರಿಸಲಾಯಿತು. ಅದರಂತೆ 24ನೇ ತಿದ್ದುಪಡಿ 1971ರ ನವೆಂಬರ್ 5ರಂದು ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಜಾರಿಯಲ್ಲಿ ಬರುತ್ತೆ. ಈ ಒಂದು ತಿದ್ದುಪಡಿಯ ಮೂಲಕ 368ನೇ ವಿಧಿಗೆ ತಿದ್ದುಪಡಿ ಮಾಡಿ 13C1 4ನೇ ಉಪವಿಧಿಯನ್ನು ಕೂಡ ಸೇರಿಸಲಾಯಿತು. ಜೊತೆಗೆ ಸಂಸತ್ತು ಮೂಲಭೂತ ಹಕ್ಕನ್ನ ತಿದ್ದುಪಡಿ ಮಾಡುವ ಅಧಿಕಾರವನ್ನ ಮತ್ತೆ ಪಡೆಯಿತು. ಇದರಿಂದ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವ ಅಧಿಕಾರವನ್ನ ಪಡೆಯುವಂತಾಯಿತು ಅನ್ನೋದು. 9ನೇ ಪ್ರಶ್ನೆ, ದ ಒರಿಜಿನಲ್ ಕಾಪೀಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟೇನ್ ಇನ್ ವಿಚ್ ಲ್ಯಾಂಗ್ವೇಜ್? ರೈಟ್ ಆನ್ಸರ್ ಈಸ್ ಡಿ, ಬೋತ್ ಹಿಂದಿ ಅಂಡ್ ಇಂಗ್ಲಿಷ್. ಭಾರತದ ಸಂವಿಧಾನದ ಮೂಲ ಪ್ರತಿಗಳು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ? ಹಿಂದಿ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲೂ ಕೂಡ ನಮ್ಮ ದೇಶದ ಸಂವಿಧಾನದ ಮೂಲ ಪ್ರತಿಗಳು ಬರೆಯಲ್ಪಟ್ಟಿವೆ. 20ನೇ ಪ್ರಶ್ನೆ, ಎಕ್ಸ್ಪ್ಯಾಂಡ್ CAA. ರೈಟ್ ಆನ್ಸರ್ ಇಸ್ ಸಿ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. CAA ಅನ್ನು ವಿಸ್ತರಿಸಿ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. 2019ರ ಪೌರತ್ವ ತಿದ್ದುಪಡಿ ಕಾಯ್ದೆಯು ಭಾರತದ ಪೌರತ್ವ ಕಾಯ್ದೆ 1955ನ್ನ ತಿದ್ದುಪಡಿ ಮಾಡಿ 2019ರ ಪೌರತ್ವ ತಿದ್ದುಪಡಿ ಕಾಯ್ದೆ ಅದು 1955ರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅದರಲ್ಲಿ ಕೆಲವು ಬದಲಾವಣೆ ಮಾಡಿ ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಡಿಸೆಂಬರ್ 12, 2019ರಂದು ಜಾರಿಗೆ ಬಂದಿದೆ. ಜಾರಿಗೆ ಬಂದಿದ್ದ ದಿನಾಂಕ ಜನವರಿ 10, 2020ರಂದು. 21ನೇ ಪ್ರಶ್ನೆ, ಫ್ರಾಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಐರ್ಲೆಂಡ್ ವಿ ಹ್ಯಾವ್ ಬಾರೋಡ್ ದ ಸ್ಕೀಮ್ ಆಫ್. ರೈಟ್ ಆನ್ಸರ್ ಈಸ್ ಎ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ನಾವು ಐರ್ಲೆಂಡ್ ಸಂವಿಧಾನದಿಂದ ಡ್ಯಾಶ್ ಡ್ಯಾಶ್ ಯೋಜನೆಯನ್ನು ಎರವಲು ಪಡೆದಿದ್ದೇವೆ. ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದ ಭಾಗ 4ರಲ್ಲಿನ 36ರಿಂದ 51ರವರೆಗಿನ ವಿಧಿಗಳು ನಮಗೆ ಮಾಹಿತಿ ನೀಡುತ್ತವೆ. ಅವುಗಳನ್ನ ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 22ನೇ ಪ್ರಶ್ನೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್. ರೈಟ್ ಆನ್ಸರ್ ಇಸ್ ಬಿ, ನಾನ್ ಜಸ್ಟಿಸೇಬಲ್. ನಿರ್ದೇಶಕ ತತ್ವಗಳು ಸರಿಯಾದ ಉತ್ತರ ಬಿ, ನ್ಯಾಯ ರಕ್ಷಿತವಲ್ಲ.
22ನೇ ಪ್ರಶ್ನೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್. ರೈಟ್ ಆನ್ಸರ್ ಇಸ್ ಬಿ, ನಾನ್ ಜಸ್ಟಿಸೇಬಲ್. ರಾಜನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಲ್ಲ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಆಧಾರಗಳಾಗಿ ತಾವು ಆಡಳಿತದ ಚಟುವಟಿಕೆಗಳನ್ನ ನಡೆಸಬೇಕಾದ್ರೆ, ಯೋಜನೆಗಳನ್ನ ರೂಪಿಸುವಾಗ, ಕಾನೂನುಗಳನ್ನ ರೂಪಿಸುವಾಗ ಅವುಗಳನ್ನು ಪಾಲಿಸಬೇಕು. ಅದು ಕಡ್ಡಾಯವಲ್ಲ. ಒಂದು ವೇಳೆ ಅವುಗಳನ್ನ ಪಾಲಿಸದೇ ಇದ್ದಾಗ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಬರುವುದಿಲ್ಲ ಅನ್ನೋದು. 23ನೇ ಪ್ರಶ್ನೆ, ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಗೆಟಿಂಗ್ ರೈಟ್ ಟು ವೋಟ್? ರೈಟ್ ಆನ್ಸರ್ ಈಸ್ ಎ, 18 ಇಯರ್ಸ್. ಮತದಾನದ ಹಕ್ಕನ್ನು ಹೊಂದಲು ಕನಿಷ್ಠ ವಯೋಮಿತಿ 18 ವರ್ಷಗಳು. 24ನೇ ಪ್ರಶ್ನೆ, ಆರ್ಟಿಕಲ್ 44 ರೆಫರ್ಸ್ ಟು ಕಾಮನ್ ಸಿವಿಲ್ ಕೋಡ್. 44ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿ, ಸಮಾನ ನಾಗರಿಕ ಸಂಹಿತೆ. ಅದರಂತೆ ಮದ್ಯಪಾನ ನಿಷೇಧದ ಬಗ್ಗೆ 47ನೇ ವಿಧಿ ಮಾಹಿತಿ ನೀಡುತ್ತದೆ. ಪ್ರಾಥಮಿಕ ಶಿಕ್ಷಣದ ಬಗ್ಗೆ 45ನೇ ವಿಧಿ ಮಾಹಿತಿ ನೀಡುತ್ತದೆ. ಪಂಚಾಯತ್ ರಾಜ್ ಬಗ್ಗೆ 40ನೇ ವಿಧಿ ಮಾಹಿತಿ ನೀಡುತ್ತದೆ. ಇಪ್ಪತ್ತೈದನೇ ಪ್ರಶ್ನೆ, ಇಂಡಿಯನ್ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಈಸ್. ರೈಟ್ ಆನ್ಸರ್ ಈಸ್ ಎ, ಪಾರ್ಲಿಮೆಂಟರಿ. ಭಾರತದ ಕಾರ್ಯಾಂಗೀಯ ಪದ್ಧತಿಯು ಸಂಸದೀಯ ಪದ್ಧತಿಯಾಗಿದೆ ಅನ್ನೋದು. ಸಂಸದೀಯ ಪದ್ಧತಿ ಸರ್ಕಾರವೆಂದರೆ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಕಾರ್ಯಾಂಗವು ಶಾಸಕಾಂಗದಲ್ಲಿ ವಿಶ್ವಾಸವಿಟ್ಟುಕೊಂಡು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸುವ ವ್ಯವಸ್ಥೆಯನ್ನು ನಾವು ಸಂಸದೀಯ ಪದ್ಧತಿ ಸರ್ಕಾರವೆಂದು ಕರೆಯುತ್ತೇವೆ. ಇಪ್ಪತ್ತಾರನೇ ಪ್ರಶ್ನೆ, ಆರ್ಟಿಕಲ್ 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು ರೈಟ್ ಟು ಈಕ್ವಾಲಿಟಿ. ಭಾರತದ ಸಂವಿಧಾನದ 14ನೇ ವಿಧಿಯು ಸಂಬಂಧಿಸಿರುವುದು ಸಮಾನತೆಯ ಹಕ್ಕು. ಅದರಂತೆ ಧಾರ್ಮಿಕ ಹಕ್ಕಿನ ಬಗ್ಗೆ 25ರಿಂದ 28ರವರೆಗಿನ ವಿಧಿಗಳು ಮಾಹಿತಿ ನೀಡುತ್ತವೆ. ಶೈಕ್ಷಣಿಕ ಹಕ್ಕಿನ ಬಗ್ಗೆ 29 ಮತ್ತು 30ನೇ ವಿಧಿ ಮಾಹಿತಿ ನೀಡುತ್ತದೆ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ 19ರಿಂದ 22ರವರೆಗಿನ ವಿಧಿಗಳು ಮಾಹಿತಿ ನೀಡುತ್ತವೆ. 27ನೇ ಪ್ರಶ್ನೆ, ಇಂಡಿಯಾ ಈಸ್ ಎ. ರೈಟ್ ಆನ್ಸರ್ ಇಸ್ ಬಿ, ಸೆಕ್ಯುಲರ್ ಸ್ಟೇಟ್. ಜಾತ್ಯತೀತ ರಾಷ್ಟ್ರ. ಭಾರತ ಎಂದರೆ ಅದು ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರವೆಂದರೆ ಸರ್ವಧರ್ಮಗಳನ್ನು ಸಮಾನವಾಗಿ ನೋಡುವುದು, ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಣೆ ಮಾಡುವುದಿಲ್ಲ ಅಂತೇಳಿ. ಅಂದರೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ನೀಡಲಾಗಿದೆ. ಅದನ್ನೇ ನಾವು ಜಾತ್ಯತೀತ ರಾಷ್ಟ್ರವೆಂದು ಕರೆಯುತ್ತೇವೆ. 28ನೇ ಪ್ರಶ್ನೆ, ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಆರ್ ವಿ ಹ್ಯಾವ್? ರೈಟ್ ಆನ್ಸರ್ ಇಸ್ ಎ, 6. ನಾವು ಪಡೆದಿರುವ ಮೂಲಭೂತ ಹಕ್ಕುಗಳು ಎಷ್ಟು? ಒಟ್ಟು 6 ಮೂಲಭೂತ ಹಕ್ಕುಗಳನ್ನ ನಾವು ಪಡೆದಿದ್ದೇವೆ ಅನ್ನೋದು. ಒಂದನೇದು ಸಮಾನತೆ ಹಕ್ಕು, 14ರಿಂದ 18ರವರೆಗಿನ ವಿಧಿಗಳು. ಎರಡನೇದು ಸ್ವಾತಂತ್ರ್ಯದ ಹಕ್ಕು, 19ರಿಂದ 22ರವರೆಗಿನ ವಿಧಿಗಳು. ಶೋಷಣೆ ವಿರುದ್ಧ ಹಕ್ಕು ಮೂರನೇದು, 23ರಿಂದ 24ರವರೆಗಿನ ವಿಧಿಗಳು. ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ರಿಲಿಜನ್, 25ರಿಂದ 28ರವರೆಗಿನ ವಿಧಿಗಳು. ಐದನೇದು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, 29 ಮತ್ತು 30ನೇ ವಿಧಿಗಳು. ಆರನೇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್,
32ನೇ ವಿಧಿ. 29ನೇ ಪ್ರಶ್ನೆ. ಫಂಡಮೆಂಟಲ್ ರೈಟ್ಸ್ ಆರ್, ರೈಟ್ ಆನ್ಸರ್ ಈಸ್ ಎ ಜಸ್ಟಿಸೇಬಲ್, ನ್ಯಾಯ ರಕ್ಷಿತ. ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿವೆ. ಮೂಲಭೂತ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬಹುದು. 30ನೇ ಪ್ರಶ್ನೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್ ಆನ್, ರೈಟ್ ಆನ್ಸರ್ ಈಸ್ ಎ 1950. ಭಾರತದ ಸಂವಿಧಾನ ಜಾರಿಗೆ ಬಂದದ್ದು 1950ರಲ್ಲಿ. 31ನೇ ಪ್ರಶ್ನೆ. 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರಿಲೇಟೆಡ್ ಟು, ರೈಟ್ ಆನ್ಸರ್ ಈಸ್ ಸಿ, ಪ್ರಿಯಾಂಬಲ್. 42ನೇ ಸಂವಿಧಾನಿಕ ತಿದ್ದುಪಡಿ ಸಂಬಂಧಿಸಿರುವುದು ಪೂರ್ವ ಪೀಠಿಕೆ. ಈ ಪೂರ್ವ ಪೀಠಿಕೆಯ ಮೂಲಕ ಈ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1976ರಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ, ಅಖಂಡತೆ ಎಂಬ ಪದಗಳನ್ನ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಲಾಯಿತು. 32ನೇ ಪ್ರಶ್ನೆ. ರೈಟ್ ಟು ಪ್ರಾಪರ್ಟಿ ಈಸ್ ನೌ ಎ ಲೀಗಲ್ ರೈಟ್. ಆಸ್ತಿ ಹಕ್ಕು ಈಗ ಒಂದು ಕಾನೂನಾತ್ಮಕ ಹಕ್ಕು. 44ನೇ ಸಂವಿಧಾನ ತಿದ್ದುಪಡಿ 1978ರಲ್ಲಿ ಆಗಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಇದ್ದಂತಹ ಆಗಿನ 6ನೇ ಮೂಲಭೂತ ಹಕ್ಕಾಗಿರುವಂತಹ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಈಗ 300A ಉಪವಿಧಿಯ ಪ್ರಕಾರ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಲಾಗಿದೆ. 33ನೇ ಪ್ರಶ್ನೆ. ಇಂಡಿಯನ್ ಡೆಮೋಕ್ರಸಿ ಈಸ್ ಎ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಸಂಸದೀಯ ಪ್ರಜಾಪ್ರಭುತ್ವ. ಭಾರತದ ಪ್ರಜಾಪ್ರಭುತ್ವ ಒಂದು ಸಂಸದೀಯ ಪ್ರಜಾಪ್ರಭುತ್ವ. ಸಂಸದೀಯ ಪ್ರಜಾಪ್ರಭುತ್ವವೆಂದರೆ ಕಾರ್ಯಾಂಗವು ಶಾಸಕಾಂಗದಲ್ಲಿ ವಿಶ್ವಾಸ ಇಟ್ಟುಕೊಂಡು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಅದಕ್ಕೆ ಹೊಣೆಗಾರನಾಗಿ ಕಾರ್ಯನಿರ್ವಹಿಸುವಂತಹ ವ್ಯವಸ್ಥೆಯನ್ನು ನಾವು ಸಂಸದೀಯ ಪದ್ಧತಿಯ ಪ್ರಜಾಪ್ರಭುತ್ವವೆಂದು ಕರೆಯುತ್ತೇವೆ. 34ನೇ ಪ್ರಶ್ನೆ. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು ಫಂಡಮೆಂಟಲ್ ಡ್ಯೂಟೀಸ್? ರೈಟ್ ಆನ್ಸರ್ ಇಸ್ ಬಿ, 51A. ಭಾರತದ ಸಂವಿಧಾನದ ಯಾವ ವಿಧಿಯು ಮೂಲಭೂತ ಕರ್ತವ್ಯಗಳ ಕುರಿತು ತಿಳಿಸುತ್ತದೆ? 51A ವಿಧಿ. ಮೂಲ ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ನಂತರ ಮೂಲಭೂತ ಕರ್ತವ್ಯಗಳ ಮಹತ್ವವನ್ನ ಮನಗಂಡು ರಷ್ಯಾ ದೇಶದ ಸಂವಿಧಾನದಿಂದ ಪ್ರಭಾವಿತರಾಗಿ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಸಂವಿಧಾನದ ಭಾಗ 4A ನಲ್ಲಿ 51A ವಿಧಿಗೆ ಒಟ್ಟು 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಯಿತು. ಆದರೆ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳು ಇವೆ. 35ನೇ ಪ್ರಶ್ನೆ. ಎಕ್ಸ್ಪ್ಯಾಂಡ್ UCC, ಯೂನಿಫಾರ್ಮ್ ಸಿವಿಲ್ ಕೋಡ್. ರೈಟ್ ಆನ್ಸರ್ ಇಸ್ ಎ, ಯೂನಿಫಾರ್ಮ್ ಸಿವಿಲ್ ಕೋಡ್. UCC ಅನ್ನು ವಿಸ್ತರಿಸಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏಕರೂಪ ನಾಗರಿಕ ಸಂಹಿತೆ. ಇದರ ಬಗ್ಗೆ ನಮ್ಮ ಸಂವಿಧಾನದ 44ನೇ ವಿಧಿ ಮಾಹಿತಿ ನೀಡುತ್ತದೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ನಮ್ಮ ಸಂವಿಧಾನದ ರಾಜನೀತಿ ನಿರ್ದೇಶಕ ತತ್ವಗಳ ಭಾಗದಲ್ಲಿ ಬರುವಂತಹ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಏಕರೂಪ ನಾಗರಿಕ ಸಂಹಿತೆಯನ್ನ ಪ್ರಥಮ ಬಾರಿಗೆ ಜಾರಿಯಲ್ಲಿ ತಂದ ರಾಜ್ಯ ಉತ್ತರಾಖಂಡ್. ಜನವರಿ 27, 2025ರಿಂದ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಪ್ರಥಮವಾಗಿ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿ ಬಂತು. ಗೋವಾ ರಾಜ್ಯದಲ್ಲಿ ಮೊದಲಿನಿಂದಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ. ಅದರಂತೆ
ಎರಡನೇ ರಾಜ್ಯ ಗುಜರಾತ್, ಮೂರನೇ ರಾಜ್ಯ ಆಸಾಂ. ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಯಲ್ಲಿ ತಂದ ಪ್ರಥಮ ರಾಜ್ಯ ಉತ್ತರಾಖಂಡ್, ಎರಡನೇ ರಾಜ್ಯ ಗುಜರಾತ್, ಮೂರನೇ ರಾಜ್ಯವೆಂದರೆ ಅದು ಆಸಾಂ. ಇನ್ನು ಗೋವಾದಲ್ಲಿ ಮೊದಲಿನಿಂದಲೂ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ. 36ನೇ ಪ್ರಶ್ನೆ, ಹೂ ಹ್ಯಾಸ್ ದ ಪವರ್ ಟು ಪ್ರೊಕ್ಲೇಮ್ ಎಮರ್ಜೆನ್ಸಿ? ರೈಟ್ ಆನ್ಸರ್ ಈಸ್ ಎ, ಪ್ರೆಸಿಡೆಂಟ್. ಅಂದರೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಯಾರಿಗಿದೆ? ಸರಿಯಾದ ಉತ್ತರ ಎ, ರಾಷ್ಟ್ರಪತಿ. ನಮ್ಮ ಸಂವಿಧಾನದ ಭಾಗ 18ರಲ್ಲಿನ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳನ್ನ ಘೋಷಿಸಲಾಗುತ್ತೆ. 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ, ಇನ್ನು ಎರಡನೇದು 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನ, ಅದರಂತೆ ಮೂರನೇದು 360ನೇ ವಿಧಿಯ ಪ್ರಕಾರ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಿಸುತ್ತಾರೆ. ಇನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ 352ನೇ ವಿಧಿಯ ಪ್ರಕಾರ ಇಲ್ಲಿವರೆಗೆ 3 ಸಲ ಘೋಷಣೆ ಮಾಡಲಾಗಿದೆ. 1962ರಲ್ಲಿ ಚೀನಾದೊಂದಿಗೆ ಯುದ್ಧ ಮಾಡುವಾಗ, ಎರಡನೇದಾಗಿ 1971ರಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡುವಾಗ, ಮೂರನೇದಾಗಿ 1975ರಲ್ಲಿ ಭಾರತದಲ್ಲಿ ಆಂತರಿಕ ಗಲಭೆ ಉಂಟಾದಾಗ, ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ಭಾರತದಲ್ಲಿ ಆಂತರಿಕ ಗಲಭೆಯನ್ನ ನಿಯಂತ್ರಣ ಮಾಡಲಿಕ್ಕೆ 1975ರಲ್ಲಿ 3ನೇ ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಯಿತು. 37ನೇ ಪ್ರಶ್ನೆ, ಹೂ ಹ್ಯಾಸ್ ದ ಪವರ್ ಟು ಅಮೆಂಡ್ ಕಾನ್ಸ್ಟಿಟ್ಯೂಷನ್? ರೈಟ್ ಆನ್ಸರ್ ಇಸ್ ಸಿ, ಪಾರ್ಲಿಮೆಂಟ್. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಸರಿಯಾದ ಉತ್ತರ ಸಿ, ಸಂಸತ್ತು. ನಮ್ಮ ಸಂವಿಧಾನದ ಭಾಗ 20ರಲ್ಲಿನ 368ನೇ ವಿಧಿ 3 ವಿಧಾನಗಳ ತಿದ್ದುಪಡಿಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಆ 3 ವಿಧಾನಗಳಲ್ಲಿ ಮೊದಲನೇದು ಸಂಸತ್ತಿನ ಸರಳ ಬಹುಮತದಿಂದ ಮಾಡಬಹುದಾದ ತಿದ್ದುಪಡಿ, ಜೊತೆಗೆ ಎರಡನೇದು ವಿಶೇಷ ಬಹುಮತದಿಂದ ಮಾಡಲಾಗುವ ತಿದ್ದುಪಡಿ ವಿಧಾನ, ಮೂರನೇದು ರಾಜ್ಯಗಳ ಅನುಮೋದನೆಯೊಂದಿಗೆ ಹಾಗೂ ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡುವಂತ ವಿಧಾನ. 38ನೇ ಪ್ರಶ್ನೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್? ರೈಟ್ ಆನ್ಸರ್ ಈಸ್ ಸಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಭಾರತದ ಚುನಾವಣಾ ಆಯೋಗವು, ಸರಿಯಾದ ಉತ್ತರ ಸಿ, ಸಂವಿಧಾನಿಕ ಸಂಸ್ಥೆ. ಚುನಾವಣಾ ಆಯೋಗದ ಬಗ್ಗೆ ನಮ್ಮ ಸಂವಿಧಾನದ ಭಾಗ 15ರಲ್ಲಿನ 324ರಿಂದ 329ರವರೆಗಿನ ವಿಧಿಗಳು ಮಾಹಿತಿ ನೀಡುತ್ತವೆ. ಚುನಾವಣಾ ಆಯೋಗವನ್ನ 25/1/1950ರಂದು ಸ್ಥಾಪನೆ ಮಾಡಲಾಯಿತು. 39ನೇ ಪ್ರಶ್ನೆ, ಹೂ ಇಸ್ ದ ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ? ಸರಿಯಾದ ಉತ್ತರ ಸಿ, ನಿರ್ಮಲಾ ಸೀತಾರಾಮನ್. ಭಾರತ ಸರ್ಕಾರದ ಪ್ರಸ್ತುತ ಹಣಕಾಸು ಮಂತ್ರಿಗಳು ಯಾರು? ಸರಿಯಾದ ಉತ್ತರ ಸಿ, ನಿರ್ಮಲಾ ಸೀತಾರಾಮನ್. 40ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಹೂ ಇಸ್ ದ ಪ್ರೆಸೆಂಟ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ? ಅಂದರೆ ಕರ್ನಾಟಕ ಸರ್ಕಾರದ ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರು ಯಾರು? ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರು ಶ್ರೀ ಬಸವರಾಜ್ ರಾಯರೆಡ್ಡಿ ಅವರು. ಇವಿಷ್ಟು 40 ಪ್ರಶ್ನೆಗಳು. ನಾವು ಮುಂದಿನ ತರಗತಿಯಲ್ಲಿ ಈ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಸಂವಿಧಾನ ರಚನಾ ಸಭೆಯಿಂದ ಹಿಡ್ಕೊಂಡು ಮೂಲಭೂತ ಕರ್ತವ್ಯಗಳವರೆಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡ
ಎಲ್ಲ 3 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಂತಹ ವಿಡಿಯೋವನ್ನ ಮುಂದಿನ ತರಗತಿನಲ್ಲಿ ಬರುತ್ತದೆ. ಈ ಒಂದು ವಿಡಿಯೋ ತರಗತಿ ಅಥವಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ, ಈ ಒಂದು ವಿಡಿಯೋ ತರಗತಿ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಗೆಳೆಯರಿಗೆ ಈ ಒಂದು ವಿಡಿಯೋ ತರಗತಿಯನ್ನ ಶೇರ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ತರಗತಿ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.